ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 52ನೇ ಅಧ್ಯಾಯ 12ನೇ ವಚನ. ನೀವು ಅವಸರದಿಂದ ಹೊರಡಬೇಕಾಗಿಲ್ಲ, ಓಡಿ ಹೋಗಬೇಕಾಗಿಲ್ಲ. ಯೆಹೋವನು ನಿಮಗೆ ಮುಂಬಲವಾಗಿ ಮುಂದರಿಯುವನು, ಇಸ್ರಾಯೇಲಿನ ದೇವರು ನಿಮಗೆ ಹಿಂಬಲವಾಗಿಯೂ ಇರುವನು. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಈ ದಿನ ದೇವರು ನಮ್ಮನ್ನು ಬಲಪಡಿಸುತ್ತಿರುವ ಮಾತು, ನಾವು ಅವಸರದಿಂದ ಓಡಿ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಅಂದ್ರೆ ಅವಸರವಾಗಿ ಹೊರಡುವ ಅವಶ್ಯಕತೆ ಇಲ್ಲ. ಮತ್ತೆ ನಮ್ಮ ಮುಂದೆ ಮುಂಬಲವಾಗಿಯೂ ನಮ್ಮ ಹಿಂದೆ ಹಿಂಬಲವಾಗಿಯೂ ಇಸ್ರಾಯೇಲಿನ ದೇವರು ಇರುತ್ತಾರೆ ಎಂಬುದಾಗಿ. ಈ ದಿನ ನೀವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀರೋ ಗೊತ್ತಿಲ್ಲ ಪ್ರಿಯರೇ, ಆದ್ರೆ ದೇವರ ಆತ್ಮನು ಹೇಳ್ತಾ ಇದ್ದಾರೆ, ಖಂಡಿತವಾಗಿ ನೀವು ಎಲ್ಲಿಗೆ ಹೊರಡ್ತಾ ಇದ್ರು ಈ ಸಮಯದಲ್ಲಿ ಅವಸರದಿಂದ ಹೊರಡಬೇಡ್ರಿ. ಹಲ್ಲೆಲೂಯಾ. ಗಾಬರಿಯಿಂದ, ಕಳವಳದಿಂದ, ತವಕದಿಂದ ಎಲ್ಲಿಗೂ ಕೂಡ ಹೋಗ್ಬೇಡಿ. ನೀವು ಹೋಗ್ತಿರೋ ಕೆಲಸ ಎಂಥದ್ದಾಗಿರ್ಬೋದು. ಒಂದು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ, ಇಲ್ಲ ಒಂದು ಸೇವೆಗೆ ಹೋಗ್ತಾ ಇದ್ದೀರಾ, ಇಲ್ಲ ಒಂದು ಆಪರೇಷನ್ಗೆ ಹೋಗ್ತಾ ಇದ್ದೀರಾ, ಇಲ್ಲ ಒಂದು ಲೋನ್ಗೆ ಹೋಗ್ತಾ ಇದ್ದೀರಾ, ಇಲ್ಲ ಒಂದು ಓದೋದಕ್ಕೆ ಹೋಗ್ತಾ ಇದ್ದೀರಾ, ಇಲ್ಲ ಬೇರೆ ಊರಿಗೆ ಪ್ರಯಾಣ ಮಾಡ್ತಾ ಇದ್ದೀರಾ, ಬೇರೆ ದೇಶಕ್ಕೆ ಪ್ರಯಾಣ ಮಾಡ್ತಾ ಇದ್ದೀರಾ, ಏನೇ ಆಗಿರಲಿ ಹಲ್ಲೆಲೂಯಾ. ಇಲ್ಲ ಒಂದು ವೈದ್ಯರನ್ನು ನೋಡಬೇಕು, ಇಲ್ಲ ಯಾವುದೋ ಒಂದು ಆಪರೇಷನ್ ಈ ದಿನ ನಡಿಬೇಕಾದ್ರೆ ಏನೇ ಆಗಿರಲಿ, ದೇವರು ಪ್ರಿಯರೇ ನಿಮ್ಮನ್ನು ನೋಡಿ ಒಂದು ವಾಗ್ದಾನವನ್ನು ಮಾಡ್ತಾ ಇದ್ದಾರೆ, ನೀವು ಅವಸರದಿಂದ ಹೊರಡಬೇಕಾಗಿಲ್ಲ. ಆಮೇಲೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಿದೆ, ನೀವು ಅವಸರದಿಂದ ಹೋಗ್ಬೇಡ್ರಿ. ಸಮಾಧಾನವಾಗಿ ಕುಳಿತು ಪ್ರಾರ್ಥನೆ ಮಾಡಿ, ವಾಕ್ಯ ಓದಿ, ಧೈರ್ಯದಿಂದ, ಸಂತೋಷದಿಂದ, ಸಮಾಧಾನವಾಗಿ ಹೊರಡ್ರಿ ಪ್ರಿಯರೇ. ಅವಸರ ಅಂತೂ ಪಡಬೇಡ್ರಿ, ಗಾಬರಿ ಪಡಬೇಡ್ರಿ, ತವಕ ಪಡಬೇಡ್ರಿ. ಹಲ್ಲೆಲೂಯಾ. ಅದರ ಮುಂದಿನ ವಾಕ್ಯ ಹೇಳ್ತದೆ, ನಿಮಗೆ ಮುಂಬಲವಾಗಿ ಯೆಹೋವನು ಇರ್ತಾನೆ, ಹಿಂಬಲವಾಗಿ ಇಸ್ರಾಯೇಲ್ ದೇವರಿರ್ತಾರೆ. ಹಲ್ಲೆಲೂಯಾ. ಆಗ ನೀವು ಈ ದಿನ ಹೊರಡುವ ಆ ವಿಷಯದಲ್ಲಿ, ಆ ಕಾರ್ಯದಲ್ಲಿ ದೇವರು ತಾನೇ ನಿಮಗೆ ಮುಂಬಲವಾಗಿ ಹಿಂಬಲವಾಗಿ ಇದ್ದು ಆ ಕಾರ್ಯವನ್ನ ಜಯಕರವಾಗಿ ನಡೆಸಿಕೊಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಚಿಂತೆ ಮಾಡಬೇಡ್ರಿ, ದೇವರು ಹೇಳಿದ್ದನ್ನೇ ಮಾಡುವಾತನಾಗಿದ್ದಾನೆ, ಮಾಡುವುದನ್ನೇ ಹೇಳುವಾತನಾಗಿದ್ದಾನೆ. ಆದ್ದರಿಂದ ಈ ದಿನ ಈ ವಾಗ್ದಾನವನ್ನು ಗಟ್ಟಿಯಾಗಿ ಹಿಡಿದುಕೊಳ್ರಿ ಪ್ರಿಯರೇ. ನೀವು ಯಾವ ವಿಷಯದಲ್ಲಾದ್ರೂ ಹೋಗ್ತಾ ಇದ್ರು ಪರವಾಗಿಲ್ಲ, ಅವಸರ ಪಡೋಕ್ಕೆ ಹೋಗ್ಬೇಡ್ರಿ, ಧೈರ್ಯವಾಗಿ ಹೋಗ್ರಿ. ನಿಮ್ಮ ಮುಂದೆ ದೇವರಿದ್ದಾರೆ, ನಿಮ್ಮ ಹಿಂದೆನೂ ದೇವರಿದ್ದಾರೆ. ಆತನು ಹೇಳಿದರೆ, ನಾನು ನಿನ್ನ ಮುಂಬಲವಾಗಿರ್ತೇನೆ, ನಿನ್ನ ಹಿಂಬಲವಾಗಿರ್ತೇನೆ ಎಂಬುದಾಗಿ. ಆದ್ದರಿಂದ ಈ ವಾಕ್ಯವನ್ನ ನೀವು ಧ್ಯಾನಿಸ್ರಿ, ನಿಮ್ಮ ಬಾಯಲ್ಲಿ ಹೇಳ್ತಾ ಇರಿ, ದೇವರೇ ನಾನು ಸಮಾಧಾನವಾಗಿ ಹೊರಡ್ತಾ ಇದ್ದೀನಪ್ಪ, ನಾನು ಅವಸರದಿಂದ ಹೊರಡ್ತಾ ಇಲ್ಲ, ನೀವು ಹೇಳಿದ್ದೀರಾ ಅವಸರದಿಂದ ಹೋಗ್ಬೇಡ್ರಿ ಎಂಬುದಾಗಿ. ನಾನು ಸಮಾಧಾನವಾಗಿ, ಸಮಯಕ್ಕೆ ಸರಿಯಾಗಿ, ತಾಳ್ಮೆಯಿಂದ, ಸಮಾಧಾನವಾಗಿ, ಸಂತೋಷದಿಂದ, ನಂಬಿಕೆಯಿಂದ ಹೊರಡ್ತಾ ಇದ್ದೀನಪ್ಪ. ನೀವು ನನ್ನ ಮುಂಬಲವಾಗಿದ್ದು ನಡೆಸ್ರಿ, ನನ್ನ ಹಿಂಬಲವಾಗಿದ್ದು ನಡೆಸ್ರಿ ಎಂಬುದಾಗಿ ಈ ವಾಕ್ಯವನ್ನು ಹೇಳಿ 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 ಪ್ರಿಯರೇ ಪ್ರಯಾಣವನ್ನು ಮುಂದುವರಿಸ್ರಿ. ನಿಮ್ಮ ವಾಹನವನ್ನು ಸಮಾಧಾನವಾಗಿ ಓಡಿಸ್ಕೊಂಡು ಹೋಗ್ರಿ. ಹಲ್ಲೆಲೂಯಾ. ನಿಮ್ಮ ಮನಸ್ಸಿನಲ್ಲಿ ಈ ವಾಕ್ಯವನ್ನು ಧ್ಯಾನ ಮಾಡ್ತಾ ಇರ್ರಿ. ನಿಮ್ಮ ಮುಂದೆ ಇರುವ ಯೇಸುವನ್ನು ನೋಡ್ರಿ, ನಿಮ್ಮ ಹಿಂದೆ ಇರುವ ಯೇಸುವನ್ನು ನೋಡ್ರಿ. ಹಲ್ಲೆಲೂಯಾ. ನಿಮ್ಮ ಜೊತೆ ಇರುವ ಕರ್ತನನ್ನು ನೋಡ್ರಿ. ನಿಮ್ಮ ದೃಷ್ಟಿ ಈ ರೀತಿಯಾಗಿರುವಾಗ ನೀವು ಹೋಗುವ ಕಾರ್ಯ ಅದು ಎಂಥದ್ದೇ ಆಗಿದ್ರು ಈ ದಿನ ಯೇಸುವಿನ ನಾಮದಲ್ಲಿ ಅದು ಜಯವಾಗಿರ್ತದೆ. ನೀವು ಆಪರೇಷನ್ಗೆ ಹೋಗ್ತಾ ಇದ್ದೀರಾ, ಖಂಡಿತ ನೀವೊಂದು ಸಕ್ಸಸ್ ಅನ್ನ ಕಾಣ್ತೀರಾ. ಹಲ್ಲೆಲೂಯಾ. ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ, ಖಂಡಿತ ಒಂದು ಜಯವನ್ನು ಕಾಣ್ತೀರಾ. ಹಲ್ಲೆಲೂಯಾ. ನೀವು ಯಾವ ಕಾರ್ಯಕ್ಕೆ ಹೋಗ್ತಿದ್ರು ಇದನ್ನ ಯೇಸುವಿನ ನಾಮದಲ್ಲಿ ಪ್ರಿಯರೇ ನಿಮಗದು ಆಶೀರ್ವಾದವಾಗಿರ್ತದೆ. ಹಲ್ಲೆಲೂಯಾ. ಖಂಡಿತ ಆಶೀರ್ವಾದವಾಗಿರ್ತದೆ. ನೋಡ್ರಿ, ಯೆಹೋಷಾಫಾಟನು ಯುದ್ಧಕ್ಕೆ ಹೋಗ್ತಾ ಇದ್ದಾನೆ. ಆದರೆ ಅವನು ಹೇಗೆ ಹೊರಡ್ತಾ ಇದ್ದಾನೆ ಅಂದರೆ, 3 ರಾಜ್ಯ ವಿರೋಧವಾಗಿ ಬಂದರೂ ಕೂಡ ಅವನಲ್ಲಿ ಗಾಬರಿ ಪಡ್ತಾ ಇಲ್ಲ. ಯಾಕಂದರೆ ಮುಂಚೆನೇ ಪ್ರಾರ್ಥನೆ ಮಾಡಿಕೊಂಡಿದ್ದ, ದೇವರೇ ಬಲ ಇಲ್ಲ, ನನಗೇನು ಮಾಡಬೇಕು ಗೊತ್ತಿಲ್ಲ, ನನ್ನ ಕಣ್ಣು ನಿನ್ನನ್ನು ನೋಡ್ತಾ ಇದೆ ಎಂಬುದಾಗಿ ಅವನು ದೇವರ ಬಳಿ ಪ್ರಾರ್ಥನೆ ಮಾಡಿಕೊಂಡಿದ್ದಾನೆ. ಆದ್ದರಿಂದ ಅವನು ಅವಸರ ಪಡೋದೇ ಇಲ್ಲ. ಅವನೇನು ಮಾಡ್ತಾನೆ, ನನ್ನ ಮುಂದೆ ದೇವರಿದ್ದಾರೆ, ನನ್ನ ಹಿಂದೆ ದೇವರಿದ್ದಾರೆ ಎಂಬುದಾಗಿ ಸ್ತುತಿಸುವ ಒಂದು ತಂಡವನ್ನು, ಒಂದು ಗುಂಪನ್ನು ಮುಂದೆ ನಿಲ್ಲಿಸಿ ಅವನು ಸಮಾಧಾನವಾಗಿದ್ದಾನೆ. ಆದರೆ ನಡೆದದ್ದು ಏನಂದರೆ, ವಿರೋಧವಾಗಿ ಬಂದವರು ಅವರೊಳಗೆ ಅವರೇ ಹೊಡೆದಾಡಿ ಅವರೇ ಸತ್ತು ಹೋದ್ರು. ಹಲ್ಲೆಲೂಯಾ. ಇದು ನಾನು ಪ್ರತಿ ಬಾರಿ ಅನೇಕ ಸಾರಿ ಈ ವಿಷಯವನ್ನು ಹೇಳಿರ್ತೇನೆ. ಆದ್ರಿಂದ ನಮಗಾಗಿ ಯುದ್ಧ ಮಾಡುವ ದೇವರಾಗಿದ್ದಾರೆ. ನಮ್ಮ ಮುಂದೆ ಎಂಥ ಪರಿಸ್ಥಿತಿಗಳಿರ್ಬೋದು, ಎಂಥ ತಡೆಗಳಿರ್ಬೋದು, ಯಾವ ಕಾರ್ಯ ಇರ್ಬೋದು, ಯಾವ ಮನುಷ್ಯ ಇರ್ಬೋದು, ಯಾವ ಮನುಷ್ಯನ ತಂತ್ರ ಇರ್ಬೋದು, ಸೈತಾನನ ಕ್ರಿಯೆಗಳಿರ್ಬೋದು, ಹೋರಾಟಗಳಿರ್ಬೋದು, ಉಪದ್ರವಗಳಿರ್ಬೋದು, ಯಾವುದೇ ಆಗಿರಲಿ, ನಮ್ಮ ಮುಂದೆ ದೇವರು ಹೋಗುವಾಗ ಎಲ್ಲವನ್ನು ಕೂಡ ಅವ್ರನ್ನೆಲ್ಲ ಸಮ ಮಾಡ್ತಾರೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದಲ್ವಾ, ತಡೆಗಳನ್ನು ಹೊಡೆಯುವವನು ನಮ್ಮ ಮುಂದೆ ಹೋಗ್ತಾ ಇದ್ದಾರೆ, ನಮಗೆ ಮುಂಬಲವಾಗಿದ್ದಾರೆ, ಹಿಂಬಲವಾಗಿದ್ದಾರೆ. ಆದ್ರಿಂದ ನಾವು ಇನ್ನು ಮುಂದೆ ಯಾವುದಕ್ಕೂ ಭಯಪಡಬೇಕಾದ ಅಗತ್ಯವಿಲ್ಲ, ಚಿಂತೆ ಮಾಡಬೇಕಾದ ಅಗತ್ಯವೂ ಇಲ್ಲ. ಯಾವ ವಿಷಯ ಮಾಡಿದ್ರು ನೀವು ಧೈರ್ಯವಾಗಿ ಹೋಗ್ರಿ. ಒಂದನೇದಾಗಿ ಪ್ರಾರ್ಥನೆಯೊಟ್ಟಿಗೆ ಹೋಗ್ರಿ, ದೇವರ ವಾಕ್ಯದೊಟ್ಟಿಗೆ ಹೋಗ್ರಿ. ಅದೇ ಸಮಯದಲ್ಲಿ ನೀವು ಯಾವಾಗಲೂ ಇದನ್ನ ನೆನೆಸ್ಕೊಳ್ಬೇಕು, ನನ್ನ ಮುಂದೆ ದೇವರಿದ್ದಾರೆ. ಹಲ್ಲೆಲೂಯಾ.
ನನ್ನ ಹಿಂದೆ ದೇವರಿದ್ದಾರೆ. ಯಾಕಂದ್ರೆ ಅವರು ಅದೇ ವಾಗ್ದಾನ ಮಾಡಿದ್ರು, ನಾನು ನಿನಗೆ ಮುಂಬಲವಾಗಿರ್ತೇನೆ, ನಾನು ನಿನಗೆ ಹಿಂಬಲವಾಗಿರ್ತೇನೆ ಎಂಬುದಾಗಿ. ಆಗ ಆತನು ಹೇಳಿದ್ದನ್ನೇ ಮಾಡುವ ದೇವರಾಗಿದ್ದಾರೆ ಪ್ರಿಯರೇ. ಅನೇಕರು ಪರಿಶುದ್ಧ ಗ್ರಂಥದಲ್ಲಿ ಯುದ್ಧಕ್ಕೆ ಹೊರಡುವಾಗ ಅದೇ ರೀತಿಗೆ ಪ್ರಾರ್ಥನೆ ಮಾಡಿಕೊಂಡು ಹೋಗ್ತಾ ಇದ್ರು. ದಾವೀದನಿಗೆ ಎಲ್ಲಿ ಹೋದ್ರೂ ಜಯ ಸಿಗ್ತಾ ಇತ್ತು ಎಂಬುದಾಗಿ ವಾಕ್ಯ ಹೇಳ್ತದೆ. ಯಾಕೆ ಅಂದ್ರೆ ದಾವೀದನಿಗೆ ಎಲ್ಲಿ ಹೋಗಬೇಕಾದ್ರೂ ಪ್ರಾರ್ಥನೆ ಮಾಡಿಕೊಂಡು ಹೋಗುವ ಒಂದು ವ್ಯಕ್ತಿಯಾಗಿದ್ದ. ಆದ್ರಿಂದ ಅನೇಕ ಕಡೆ ಈ ವಾಕ್ಯ ಬರೆಯಲ್ಪಟ್ಟಿರ್ತದೆ, ದಾವೀದನಿಗೆ ಎಲ್ಲಿ ಹೋದ್ರೂ ಜಯ ಸಿಗ್ತಾ ಇತ್ತು ಎಂಬುದಾಗಿ. ಹಲ್ಲೆಲೂಯಾ. ಆದ್ರಿಂದ ಪ್ರಿಯರೇ, ಈ ದಿನ ನಾವು ಕೂಡ ಈ ವಾಕ್ಯವನ್ನು ನಂಬೋಣ. ದಾವೀದನಿಗೆ ಹೇಗೆ ಎಲ್ಲಿ ಹೋದ್ರೂ ಜಯ ಸಿಗ್ತಾ ಇತ್ತು, ಅದೇ ರೀತಿ ಈ ದಿನ ದೇವರು ನಮ್ಮ ಜೊತೆ ಇರುವುದಾದ್ರೆ ನಮ್ಗೆ ಎಲ್ಲಿ ಹೋದ್ರೂ ಕೂಡ ಖಂಡಿತವಾಗಿ ಯೇಸುವಿನ ನಾಮದಲ್ಲಿ ಜಯ ಸಿಗ್ತದೆ. ಆದ್ರಿಂದ ನೋಡ್ರಿ, ದಾವೀದನಿಗೆ ಎಲ್ಲಿ ಹೋದ್ರೂ ಜಯ ಸಿಗ್ತಾ ಇತ್ತು, ಯಾಕಂದ್ರೆ ದಾವೀದನೊಟ್ಟಿಗೆ ದೇವರಿದ್ರು. ಅದೇ ರೀತಿಯಾಗಿ ಯೋಸೇಫನು ಸಹ ಅದೇ ರೀತಿಯಾಗಿ ಯೋಸೇಫನೊಟ್ಟಿಗೆ ದೇವರಿದ್ರು. ನೋಡ್ರಿ, ಅವನು ಹಳ್ಳದಲ್ಲಿ ಬೀಳ್ತಾನೆ. ಹಳ್ಳದಲ್ಲಿ ಬೀಳ್ಬೇಕಾದ್ರೂ ಕೂಡ ದೇವರು ಆತನ ಜೊತೆಯಲ್ಲಿ ಇರ್ತಾರೆ. ಹಲ್ಲೆಲೂಯಾ. ಅವನ ದಾಸತ್ವಕ್ಕೆ ಮಾರಿದಾಗ್ಲೂ ದೇವರು ಅವನ ಜೊತೆಯಲ್ಲಿ ಇರ್ತಾರೆ. ಸೆರೆಮನೆಯೊಳಗೆ ಹೋದಾಗ್ಲೂ ಅಲ್ಲೂ ಕೂಡ ದೇವ್ರು ಇರ್ತಾರೆ. ಅವನಿಗೊಂದು ಪಾಪದ ಶೋಧನೆ ಬಂದಾಗ ಅಲ್ಲಿ ಕೂಡ ದೇವ್ರು ಇರ್ತಾರೆ. ಆಗ ಅವನಿಗೆ ಮುಂಬಲ ಹಿಂಬಲವಾಗಿ ದೇವರಿದ್ರು. ಆದ್ರಿಂದ ಅವರ ಎಲ್ಲಾ ಕಾರ್ಯಗಳು ಕೈಗೂಡಿ ಬರ್ತಾ ಇದ್ದು. ಹಲ್ಲೆಲೂಯಾ. ಕೆಲವರು ನಾನು ಏನ್ ಕೈ ಹಾಕಿದ್ರು ಕೂಡ ಎಲ್ಲ ಸೋಲೆ ಆಗ್ತಾ ಇದೆ, ಎಲ್ಲ ಕೂಡ ನಷ್ಟದಲ್ಲೇ ಮುಗ್ತಿದೆ, ಏನು ಉದ್ಧಾರ ಆಗ್ತಾ ಇಲ್ಲ ಅಂತ ತುಂಬಾ ಜನ ಯೋಚನೆ ಮಾಡ್ತಾರೆ. ಒಂದು ಬಿಸ್ನೆಸ್ ಆಗಿರ್ಬೋದು, ಇಲ್ಲ ನಿಮ್ಮ ಒಂದು ಯಾವ್ದಾದ್ರು ಎಜುಕೇಶನ್ ಆಗಿರ್ಬೋದು, ನಾನು ಎಷ್ಟೇ ಪ್ರಯಾಸ ಪಟ್ಟು ಓದ್ತಾ ಇದ್ದೀನಿ, ಎಲ್ಲಾದ್ರಲ್ಲೂ ಫೈಲ್ ಆಗ್ತಾ ಇದೆ, ನಾನು ಇದೊಂದು ಪಾಸ್ ಮಾಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ, ಈ ಸ್ಟೇಜ್ ದಾಟಿ ಮುಂದೆ ಹೋಗಕ್ಕೆ ಆಗ್ತಾ ಇಲ್ಲ ಅಂತ ಅನೇಕರು ಹೇಳ್ತಾ ಇದ್ದೀರಾ. ಹಲ್ಲೆಲೂಯಾ. ಇನ್ನು ಕೆಲವರು ನಾನು ಅನೇಕ ರೀತಿ ಶಾರೀರಿಕವಾಗಿ ನನ್ನ ಆರೋಗ್ಯಕ್ಕೆ ಅನೇಕ ರೀತಿಯ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ, ಈ ಟ್ರೀಟ್ಮೆಂಟ್ ಏನಾಗ್ತಿಲ್ಲ, ನನಗೆ ಸಕ್ಸಸ್ ಆಗ್ತಾ ಇಲ್ಲ ಅಲ್ವಾ. ಅನೇಕರು ಈ ದಿನ ಗರ್ಭಫಲಕ್ಕಾಗಿ ಅನೇಕ ರೀತಿಯ ಟ್ರೀಟ್ಮೆಂಟ್ಗಳನ್ನ ತಗೊಳ್ತಾ ಇರ್ತೀರ. ಹಲ್ಲೆಲೂಯಾ. ಇನ್ನು ಅನೇಕರು ಅನೇಕ ರೀತಿಯ ಪ್ರಯತ್ನ ಮಾಡ್ತಾ ಇದ್ದೀರ ಪ್ರಿಯರೇ. ಆದರೆ ಅದರಲ್ಲಿ ನಮ್ಮ ಪ್ರಯತ್ನದಲ್ಲಿ ಯಾರಿದ್ದಾರೆ? ಮನುಷ್ಯರ ಕೈ ಇದೆಯಾ? ಹಣ ಇದೆಯಾ? ಮನುಷ್ಯರ ಜ್ಞಾನ ಆವರಿಸ್ಕೊಂಡಿದ್ಯಾ? ಆದ್ರಿಂದ ಅದರ ಕಡೆ ಸ್ವಲ್ಪ ಗಮನ ಹರಿಸ್ರಿ. ಈ ದಿನ ನೀವು ಹೇಳ್ರಿ, ಅದು ಇನ್ನು ಮುಂದೆ ನೀವು ಏನೇ ಮಾಡೋದಾದ್ರೆ ಹೇಳ್ರಿ, ದೇವರೇ ನೀವು ನಾನು ಮುಂಬಲವಾಗಿರ್ತೀನಿ ಅಂತ ಹೇಳಿದ್ದೀರಾ, ಹಿಂಬಲವಾಗಿರ್ತೀನಿ ಅಂತ ಹೇಳಿದ್ದೀರಾ, ನೀವೇ ನನಗೆ ಮುಂಬಲ ಹಿಂಬಲವಾಗಿದ್ದು ಈ ಕಾರ್ಯವು ಜಯವಾಗಿ ಮಾರ್ಪಡಿಸಿಕೊಡ್ರಿ. ಹಲ್ಲೆಲೂಯಾ. ಆದರೆ ಯಾವುದಕ್ಕೂ ಭಯ ಪಡಬೇಡ್ರಿ, ಎಲ್ಲಿ ಕೂಡ ಮೊದಲು ಅವಸರ ಪಡಬೇಡ್ರಿ. ಹಲ್ಲೆಲೂಯಾ. ಈಗ ಅನೇಕ ಬಸ್ಸು ಕಾರ್ಗಳ ಮೇಲೆ ನೀವು ನೋಡಿರ್ಬೋದು, ಅವಸರವೇ ಅಪಾಯಕ್ಕೆ ಕಾರಣ ಎಂಬುದಾಗಿ ಬರೆದಿರ್ತಾರೆ. ಆಗ ಅವಸರ ಅನ್ನೋದು ಏನಾಗುತ್ತೆ, ಅನೇಕ ಆಪತ್ತುಗಳನ್ನು ನಮ್ಮ ಜೀವನದಲ್ಲಿ ತರುತ್ತೆ. ಅನೇಕ ವೇಳೆ ಅದು ಪ್ರಾಣವನ್ನು ಕೂಡ ತೆಗಿತದೆ. ಹಲ್ಲೆಲೂಯಾ. ಅದಕ್ಕೆ ಅನೇಕರು ಗಾಡಿ ಓಡಿಸೋದು ನೋಡಿದ್ದೀರಾ, ಅಪ್ಪಪ್ಪ 100 ಕೂಡ ಓಡಿಸ್ತಾರೆ ಅಂತ ಹೇಳ್ತಾರೆ, ಅದು ನಮಗೆ ಗೊತ್ತಿಲ್ಲ. 100, 120 ಅಲ್ಲೆಲ್ಲ ತುಂಬ ವೇಗವಾಗಿ ಹೋಗ್ತಾರೆ. ಈಗ ಒಂದು ತಂದೆ ತಾಯಿ ಏನಾದರೂ ಒಂದು ಅಡ್ವೈಸ್ ಮಾಡ್ತಾರೆ ಅಂದರೆ ಪ್ರತಿ ವಿಷಯಕ್ಕೂ ನಾವು ಆ ವಿಷಯವನ್ನು ತಗೊಳ್ಬೇಕು. ಹಲ್ಲೆಲೂಯಾ. ಆಗ ದೇವರು ಒಂದು ಕಾರ್ಯವನ್ನು ಹೇಳಿದ್ರೆ ನಾವು ಎಲ್ಲ ವಿಷಯದಲ್ಲೂ ಆ ಕಾರ್ಯವನ್ನು ಇನ್ಕ್ಲೂಡ್ ಮಾಡ್ಕೋಬೇಕು, ವಾಕ್ಯವನ್ನು ಇಟ್ಟು ಮುಂದೆ ನಡಿಬೇಕು. ಅವಸರದಿಂದ ಹೊರಡಬೇಕಾಗಿಲ್ಲ ಅಂತ ಆತನು ಹೇಳಿದ ಮೇಲೆ ಖಂಡಿತವಾಗಿ ನಾವು ಎಲ್ಲೂ ಕೂಡ ಅವಸರದಿಂದ ಹೋಗಬಾರ್ದು. ಒಂದು ಸ್ವಲ್ಪ ಮುಂಚೆ ಮನೆ ಬಿಡ್ರಿ. ಹಲ್ಲೆಲೂಯಾ. ಒಂದು ಸ್ವಲ್ಪ ಮುಂಚೆ ಮನೆ ಬಿಟ್ರೆ ಏನಾಗುತ್ತೆ ಅಲ್ವಾ, ಟೈಮ್ ಆಗೋವರೆಗೂ ಕುತ್ಕೊಂಡಿರೋದು, ಟೈಮ್ ಆಗೋವರೆಗೂ ಊಟ ಮಾಡ್ತಾ ಇರೋದು, ಟೈಮ್ ಆಗೋವರೆಗೂ ಮಲ್ಕೊಂಡಿರೋದು. ಹಲ್ಲೆಲೂಯಾ. ಆದ್ರಿಂದ ಸ್ವಲ್ಪ ಅದರ ಕಡೆ ಗಮನ ಹರಿಸ್ರಿ. ಟೈಮ್ ಇದೆಯಾ, ಬೇಗ ಕೆಲಸಗಳನ್ನ ಮುಗಿಸ್ಕೊಳ್ಳಿ, ಬೇಗ ಎದ್ದೇಳಿ. ಸ್ವಲ್ಪ ಒಂದು 10 ನಿಮಿಷ, 1/4 ಗಂಟೆ ಬೇಗ ಎದ್ದೇಳಿ ಪ್ರಿಯರೇ. ಬೇಗ ಎದ್ದು ಸಮಾಧಾನವಾಗಿ ಕೆಲಸಗಳನ್ನ ಮುಗಿಸ್ಕೊಂಡು ಸ್ವಲ್ಪ ತಾಳ್ಮೆಯಿಂದ ಮನೆಯಿಂದ ಹೊರಡ್ರಿ. ದೇವ್ರ ವಾಕ್ಯ ಹೇಳ್ತಿದೆ, ನೀವು ಅವಸರದಿಂದ ಹೊರಡೋದಾದ್ರೆ ಹೇಗೆ ದೇವರು ನಿಮಗೆ ಮುಂಬಲ ಹಿಂಬಲವಾಗಿರೋಕ್ಕಾಗುತ್ತೆ ಅಲ್ವಾ. ಆದ್ರಿಂದ ನೀವು ಈ ದಿನ ಏನ್ ಮಾಡಿ, ಸ್ವಲ್ಪ ತಾಳ್ಮೆಯಿಂದ ಇರಿ. ಅವಸರ ಪಟ್ಟು ಎಲ್ಲೂ ಹೋಗ್ಬೇಡ್ರಿ, ಎಲ್ಲೂ ಕೂಡ ಅವಸರ ಪಡ್ಬೇಡ್ರಿ. ಎಲ್ಲ ಕಡೆ ನಿಧಾನ ಇರಿ. ನಿಧಾನವೇ ಪ್ರಧಾನ ಎಂಬುದಾಗಿ ಹಿರಿಯರು ಹೇಳ್ತಾರೆ. ಹಲ್ಲೆಲೂಯಾ. ನಿಧಾನ ಅನ್ನೋದು ತುಂಬಾ ಒಳ್ಳೇದು ಪ್ರಿಯರೇ. ಆದ್ರಿಂದ ಪ್ರತಿ ವಿಷಯದಲ್ಲೂ ನಿಧಾನವಾಗಿರ್ರಿ. ಯಾವಾಗಲೂ ವೇಟ್ ಮಾಡಿ ನಿಧಾನವಾಗಿ ಹೋಗೋದು ತುಂಬ ಒಳ್ಳೆಯದು. ಆದ್ರಿಂದ ಅವಸರ ಪಟ್ಟು ಯಾವ ವಿಷಯವನ್ನು ಮಾಡಕ್ಕೆ ಹೋಗ್ಬೇಡ್ರಿ. ಒಂದು ಲೋನ್ ತೊಗೊಬೇಕಂದ್ರು, ಒಂದು ಡಾಕ್ಟರ್ ಹತ್ರ ಹೋಗ್ಬೇಕಂತಂದ್ರು, ಒಂದು ಸ್ಪೆಷಲಿಸ್ಟನ್ನು ನೀವು ಕನ್ಸಲ್ಟ್ ಮಾಡ್ಬೇಕಂದ್ರು, ಒಂದು ಆಪ್ರೇಷನ್ ಮಾಡ್ಬೇಕಂತಂದ್ರು, ಹಲ್ಲೆಲೂಯಾ. ಅದು ಯಾವ ವಿಷಯ, ಯಾವ ವಿಚಾರ ಆಗಿರಲಿ, ಎಲ್ಲಿಗೆ ಹೋಗೋ ವಿಷಯ ಆಗಿರಲಿ, ಯಾವ ಕಾರ್ಯ ಮಾಡೋ ವಿಷಯ ಆಗಲಿ, ಬಿಸ್ನೆಸ್ ವಿಷಯ ಆಗಲಿ, ಒಂದು ಕೆಲಸ, ಯಾವುದ್ರಲ್ಲೂ ಅವಸರ ಪಡಬೇಡ್ರಿ. ಹಲ್ಲೆಲೂಯಾ. ಎಲ್ಲದರಲ್ಲೂ ನಿಧಾನವಿರಲಿ. ನಿಧಾನವೇ ಪ್ರಧಾನ ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಂಡಿರಿ. ಆದ್ರಿಂದ ಪ್ರತಿ ವಿಷಯವನ್ನು ಪ್ರಿಯರೇ ನಿಧಾನವಾಗಿ ಮಾಡ್ರಿ. ನೋಡ್ರಿ, ದಾವೀದನು ಪ್ರತಿ ಬಾರಿ ಯಾವುದೊಂದು ಮಾಡ್ಬೇಕಂದ್ರೆ ಅವಸರ ಪಡ್ತಾ ಇರ್ಲಿಲ್ಲ, ಆತರ ಪಡ್ತಾ ಇರ್ಲಿಲ್ಲ. ಹಲ್ಲೆಲೂಯಾ. ಆಗ ದೇವ್ರು ಏನ್ ಹೇಳ್ತಿದ್ರೆ, ಅವಸರ ಪಡಬೇಡ್ರಿ ಅಂತ ಹೇಳಿದ್ಮೇಲೆ ನಾವು ಅವಸರ ಪಡಬಾರ್ದು. ಆಗ ದೇವ್ರು ಹೇಳಿದ್ದನ್ನ ಮಾಡದೆ ಅದಕ್ಕೆ ವಿರುದ್ಧವಾಗಿ ಮಾಡಿ ಮತ್ತೆ ದೇವ್ರನ್ನ ದೂಷಿಸಬಾರ್ದು. ನಾನು ಪ್ರಾರ್ಥನೆ ಮಾಡಿದೆ, ಯಾಕೆ ಈ ರೀತಿ ಆಕ್ಸಿಡೆಂಟ್ ಆಯ್ತು,
ನಾನು ಪ್ರಾರ್ಥನೆ ಮಾಡಿದೆ, ಯಾಕೆ ಈ ರೀತಿ ಕೈಕಾಲು ಮುರಿದೋಯ್ತು? ನಾನು ಈ ರೀತಿ ಪ್ರಾರ್ಥನೆ ಮಾಡಿದೆ, ಯಾಕೆ ನನಗೆ ಈ ಕಾಯಿಲೆ ಬಂತು? ಹಲ್ಲೆಲೂಯಾ. ನಾನು ಪ್ರಾರ್ಥನೆ ಮಾಡಿದೆ, ಯಾಕೆ ನನಗೆ ಈ ವ್ಯಾಪಾರದಲ್ಲಿ ನಷ್ಟ ಬಂತು? ಯಾಕೆ ಈ ಕೆಲಸದಲ್ಲಿ ಈ ಥರ ತೊಂದರೆ ಬಂತು? ಹಲ್ಲೆಲೂಯಾ. ಈ ಸೇವೆ ಯಾಕೆ ಈ ಥರ ಆಗ್ತದೆ? ನಾವು ದೇವರನ್ನು ಪ್ರಶ್ನೆ ಮಾಡೋಕ್ಕಿಲ್ಲ. ಯಾಕೆ ಗೊತ್ತಾ? ನಾವು ಇದೆಲ್ಲವನ್ನು ಅವಸರದಿಂದ ಮಾಡಿದ್ದೇವೆ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಿದೆ, ನೀವು ಅವಸರದಿಂದ ಹೊರಡಬೇಕಾಗಿಲ್ಲ. ಯಾವ ವಿಷಯದಲ್ಲೂ ಅವಸರ ಬೇಕಿಲ್ಲ. ಒಂದೇ ಮಾತಲ್ಲಿ ಪ್ರಿಯರೇ, ಅವಸರ ಅನ್ನೋದು ದೇವರಿಗೆ ಇಷ್ಟ ಇಲ್ಲ. ಎಲ್ಲವನ್ನ ನಿಧಾನವಾಗಿ ಪ್ರಾರ್ಥನೆ ಪೂರ್ವಕವಾಗಿ ದೇವರ ಚಿತ್ತದಂತೆ ವಾಕ್ಯಕ್ಕೆ ಅನುಗುಣವಾಗಿ ಮಾಡುವ ಆ ಒಂದು ಗುಣಲಕ್ಷಣಕ್ಕೆ ನೀವು ಬನ್ನಿ. ಆ ಒಂದು ಕ್ರಿಯೆ ಮಾಡೋದಕ್ಕೆ ನಿಮ್ಮನ್ನು ಬಿಟ್ಟು ಕೊಡ್ರಿ. ಆ ರೀತಿ ನೀವು ಕಾರ್ಯಗಳನ್ನು ಮಾಡುವಾಗ ಅವರು ನಿಮಗೆ ಮುಂಬಲವಾಗಿ ಹಿಂಬಲವಾಗಿ ಇರ್ತಾರೆ. ದಾವೀದನು ಚಿಕ್ಲಕ್ ಎಂಬ ಊರಿನಲ್ಲಿ ನೋಡ್ರಿ, ಅವನು ಯುದ್ಧಕ್ಕೆ ಹೋಗಿ ಬರುವಷ್ಟರಲ್ಲಿ ತನ್ನ ಹೆಂಡತಿಯರನ್ನ, ತನ್ನ ಮಕ್ಕಳನ್ನ, ತಮ್ಮ ಆಸ್ತಿಗಳನ್ನ, ತಮ್ಮ ಜನರನ್ನ, ತಮ್ಮ ಎಲ್ಲ ಕಾರ್ಯಗಳನ್ನ ಶತ್ರು ಸೈನ್ಯದವರು ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಆಗ ದಾವೀದನ ಅವಸರ ಪಡೋದಿಲ್ಲ, ಆದ್ರೆ ತನ್ನ ಜೊತೆಲಿರುವ ಎಲ್ಲ ಜನರು ಅವಸರ ಪಡ್ತಾರೆ. ದಾವೀದನನ್ನ ಕಲ್ಲೆಸ್ತು ಕುಂದಾಕ್ಬೇಕು, ಹೊಡಿಬೇಕೆಂಬುದಾಗಿ ಜನ ಕಲ್ಲೆತ್ಕೊಳ್ತಾರೆ. ಆಗ್ಲೂ ಕೂಡ ದಾವೀದನ ಅವಸರಪಟ್ಟು ಅವ್ರನ್ನ ಏನು ಮಾಡೋದಿಲ್ಲ, ತಾಳ್ಮೆ ಆಗಿರ್ತಾನೆ, ನಿಧಾನವಾಗಿರ್ತಾನೆ. ಆಗ ದೇವರ ಹತ್ರ ಹೋಗಿ ನಿಧಾನವಾಗಿ ಕುಳಿತು ಪ್ರಾರ್ಥನೆ ಮಾಡ್ತಾನೆ. ಅಪ್ಪ, ಈ ರೀತಿ ನಮ್ಮ ಹೆಂಡತಿ, ಮಕ್ಕಳು, ನನ್ನ ಆಸ್ತಿ, ನನ್ನ ಜನರು ಎಲ್ಲರನ್ನೂ ಹೊತ್ಕೊಂಡು ಹೋಗಿದ್ದಾರಪ್ಪ, ನಾನು ಅವರನ್ನ ಬೆನ್ನಟ್ಟಬಹುದಾ? ಹಲ್ಲೆಲೂಯಾ. ದೇವರೇ, ನಾನು ಅವ್ರ ಹಿಂದೆ ಹೋಗ್ಬೋದಾ? ಅದನ್ನ ನಾನು ಬೆನ್ನಟ್ಟಬಹುದಾ? ಆ ಕಾರ್ಯ ನನಗೆ ಸಿಗ್ತದಾ ಎಂಬುದಾಗಿ ತಾಳ್ಮೆಯಿಂದ ದೇವರ ಬಳಿ ಕೇಳ್ತಾರೆ. ಆಗ ದೇವರು, ನೀನು ಹೋಗು, ನೀನು ಎಲ್ಲವನ್ನು ಎರಡರಷ್ಟಾಗಿ ಪಡ್ಕೊಳ್ತಿ ಅಂತ ದೇವರು ಹೇಳಿದ ನಂತರ ಅವ್ರು ಹೋಗ್ತಾರೆ. ಆಗ ಕಳೆದುಕೊಂಡದನ್ನೆಲ್ಲ ಮತ್ತೆ ಹಿಂತಿರುಗಿ ಪಡೆದುಕೊಳ್ತಾರೆ ಪ್ರಿಯರೇ. ಆಗ ಅವನ ಅವಸರ ಪಟ್ಟಿದ್ರೆ ಆ ದಿನ, ಅಲ್ಲಿ ಸ್ವಂತ ಬಲದ ಮೇಲೆ ಹೋಗಿದ್ರೆ, ಆತರ ಪಟ್ಟಿದ್ರೆ ಆ ದಿನ ಜಯ ಸಿಗ್ತಾ ಇತ್ತಲ್ವೋ ಗೊತ್ತಿಲ್ಲ, ಕಳೆದುಕೊಂಡಿದ್ದನ್ನು ಪಡ್ಕೊಳ್ತಾ ಇದ್ನಲ್ವೋ ಗೊತ್ತಿಲ್ಲ. ಆದ್ರೆ ದೇವರ ಕೃಪೆ ಅವನಿಗೆ ಏನಾಗಿತ್ತಂದ್ರೆ ಪ್ರತಿಯೊಂದನ್ನ ಕಲಿಸ್ಕೊಡ್ತಾ ಇತ್ತು. ನಿಧಾನವಾಗಿರ್ಬೇಕು, ದೇವರನ್ನ ಆಧಾರ ಪಡಬೇಕು, ದೇವರ ಮೇಲೆ ಭರವಸೆ ಇಡಬೇಕು. ಅದಕ್ಕೆ ದಾವೀದನ ಕಾರ್ಯಗಳು ಜಯವಾಗಿತ್ತು. ಹಲ್ಲೆಲೂಯಾ. ಅವನು ಎಲ್ಲಿ ಹೋದ್ರೂ ಜಯ ಸಿಗ್ತಾ ಇತ್ತು ಪ್ರಿಯ. ಆದ್ದರಿಂದ ಈ ದಿನ ದೇವರು ನಿಮಗೆ ಸ್ಪಷ್ಟವಾಗಿ ಒಂದು ಬಲಪಡಿಸ್ತಿರೋ ಮಾತೇನಂದ್ರೆ, ಯಾವುದಕ್ಕೂ ಈ ದಿನ ಅವಸರ ಪಡಬೇಡ್ರಿ. ಒಂದು ಸೈಟ್ ತಗೊಳ್ಬೇಕಂದ್ರೆ ಅವಸರ ಪಡಬೇಡ್ರಿ. ಒಂದು ವಾಹನ ತಗೋಬೇಕು ಅಂದ್ರೆ ಅವಸರ ಪಡಬೇಡ್ರಿ. ಒಂದು ಅಡ್ಮಿಷನ್ ಮಾಡ್ಬೇಕು ಅಂದ್ರೆ ಅವಸರ ಪಡಬೇಡ್ರಿ. ಒಂದು ಕಾಯಿಲೆ ಬಂದಿದೆ, ಆಪರೇಷನ್ ಮಾಡ್ಬೇಕು ಅಂದ್ರೆ ತಕ್ಷಣ ಅವಸರ ಪಡಬೇಡ್ರಿ. ಒಂದಲ್ಲ 2-3 ಆಸ್ಪತ್ರೆಗಳಲ್ಲಿ ನೋಡ್ರಿ, 4-5 ವೈದ್ಯರನ್ನ ನೀವು ಭೇಟಿ ಮಾಡ್ರಿ. ಹಲ್ಲೆಲೂಯಾ. ಯಾವುದಕ್ಕೂ ಪ್ರಿಯರೇ ನೀವು ಅವಸರ ಪಡಬೇಡ್ರಿ. ಆಗ ನೀವು ಎಲ್ಲ ವಿಷಯದಲ್ಲೂ ತಾಳ್ಮೆಯಿಂದ ನಿಧಾನವಾಗಿ ಇರೋದಾದ್ರೆ ಕರ್ತನ ಹೇಳ್ತಾ ಇದ್ದಾರೆ, ನಾನೇ ನಿಮಗೆ ಮುಂಬಲವಾಗಿ ಹಿಂಬಲವಾಗಿರ್ತೇನೆ ಎಂಬುದಾಗಿ. ಆಗ ದೇವರೇ ನಮಗೆ ಮುಂಬಲವಾಗಿ ಹಿಂಬಲವಾಗಿ ಇರೋದಾದ್ರೆ ನಮ್ಮ ಕಾರ್ಯಗಳು ಹೇಗಿರ್ತವೆ ಹೇಳ್ರಿ? ಖಂಡಿತವಾಗಿ ಜಯವಾಗಿರ್ತದೆ. ಹಲ್ಲೆಲೂಯಾ. ದೇವರು ಇರೋದೇ ಆದ್ರೆ ಯಾವ ಶತ್ರು ನಮ್ಮನ್ನು ಮುಟ್ಟೋದಕ್ಕಾಗೋದಿಲ್ಲ, ಯಾವ ಸೈತನ ಕ್ರಿಯೆ ನಮ್ಮನ್ನು ಸೋಲ್ಸೋದಕ್ಕಾಗೋದಿಲ್ಲ. ಅಲ್ಲಿ ನಾವು ವಿಫಲರಾಗೋದೇ ಇಲ್ಲ, ನಾವು ಸೋತು ಹೋಗೋದಿಲ್ಲ, ಎಲ್ಲ ಸಕ್ಸಸ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಮುಂದೆ ಇರೋದು ಯೆಹೋವನು. ಆತನು ಯೆಹೋವ ನಿಸ್ಸಿ, ಯೆಹೋವ ಈರೆ, ಯೆಹೋವ ಶಾಲೋಮ್, ಯೆಹೋವ ಶಮ್ಮ, ಹಲ್ಲೆಲೂಯಾ, ಯೆಹೋವ ರಾಫ ಅಲ್ವಾ? ಎಲ್ಲ ರೀತಿಯಲ್ಲಿ ಅವರು ನಮ್ಮ ಜೊತೆಲಿರೋದಾದ್ರೆ ಇನ್ನು ನಾವು ಹೇಗೆ ಸೋಲೋದಕ್ಕೆ ಸಾಧ್ಯ? ಯೆಹೋವ ಈರೆ ಅಂದ್ರೆ ಎಲ್ಲವನ್ನು ಒದಗಿಸ್ತಾರೆ, ಯೆಹೋವ ನಿಸ್ಸಿ ಜಯವನ್ನು ಕೊಡ್ತಾರೆ, ಯೆಹೋವ ರಾಫ ಆರೋಗ್ಯವನ್ನ ಕೊಡ್ತಾರೆ, ಯೆಹೋವ ಶಮ್ಮ ಜೊತೆಯಲ್ಲೇ ಇರ್ತಾರೆ, ಯೆಹೋವ ಶಾಲೋಮ್ ಸಮಾಧಾನ ಕೊಡ್ತಾರೆ. ಹಲ್ಲೆಲೂಯಾ ಅಲ್ವಾ? ಇನ್ನು ಆತನಿಗೆ ಅನೇಕ ಹೆಸರುಗಳಿದೆ. ಹಲ್ಲೆಲೂಯಾ. ಆಗ ಯೆಹೋವ ಈರೆ, ಯೆಹೋವ ಶಾಲೋ, ಯೆಹೋವ ರೂವ, ಎಲ್ಶಡ, ಇಂಥ ಸರ್ವಶಕ್ತನ ದೇವರು, ಎಲ್ಲವನ್ನೂ ಒದಗಿಸುವ ದೇವರು, ಸ್ವಸ್ಥತೆ ಮಾಡುವ ದೇವರು, ಬಿಡುಗಡೆ ಕೊಡುವ ದೇವರು, ಅದ್ಭುತ ಮಾಡುವ ದೇವರು, ಜೊತೆ ಇರುವ ದೇವರು ನಮಗೆ ಮುಂಬಲ ಹಿಂಬಲವಾಗಿರುವಾಗ ಇನ್ನು ಸೋಲು ಕಾಣಲಿಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಆದರೆ ಆತನು ನಮ್ಮ ಮುಂದೆ ಬರದಿರೋದಕ್ಕೆ ಕಾರಣ, ನಮ್ಮ ಹಿಂಬಲವಾಗಿ ಮುಂಬಲವಾಗಿ ಇಲ್ಲದೆ ಇರುವುದಕ್ಕೆ ಕಾರಣ ನಮ್ಮ ಅವಸರ. ಹಲ್ಲೆಲೂಯಾ. ಆ ಅವಸರ ಇರೋ ಜಾಗದಲ್ಲಿ ದೇವರ ಕಾರ್ಯಗಳನ್ನು ಕಾಣಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಿದೆ. ದಯವಿಟ್ಟು ಪ್ರಿಯರೇ, ಈ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 52ನೇ ಅಧ್ಯಾಯ 12ನೇ ವಚನವನ್ನ ಮತ್ತೆ ಮತ್ತೆ ಓದಿ ಧ್ಯಾನ ಮಾಡ್ರಿ. ಅವಸರವಾಗಿ ಎಲ್ಲೂ ಹೊರಡಬೇಡ್ರಿ. ಆಗ ದೇವರು ನಿಮಗೆ ಮುಂಬಲ ಹಿಂಬಲವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಅವಸರ ಪಡದೆ ಸಮಾಧಾನವಾಗಿ ಸ್ವಲ್ಪ ಟೈಮ್ ತಗೊಂಡು ಚೆನ್ನಾಗಿ ಪ್ರಾರ್ಥನೆ ಮಾಡಿ, ಚೆನ್ನಾಗಿ ವಾಕ್ಯ ಓದಿ, ಪರಿಶುದ್ಧಾತ್ಮ ನಡೆಸುವಿಕೆಯೊಂದಿಗೆ ನೀವು ತಾಳ್ಮೆಯಿಂದ ನಿಧಾನವಾಗಿ ಹೋಗ್ರಿ. ಆಗ ಆ ಕಾರ್ಯದಲ್ಲಿ ಕರ್ತನು ತಾನೇ ನಿಮಗೆ ಮುಂಬಲವಾಗಿಯೂ ಹಿಂಬಲವಾಗಿಯೂ ಜೊತೆಗಾರನಾಗಿದ್ದು ಬಲ, ಬಂಡೆ, ಕೋಟೆ, ದುರ್ಗ, ಗುರಾಣಿ, ಕೇಡಿ, ಆಶ್ರಯ, ಅಪ್ಪಪ್ಪ, ಇನ್ನು ಎಷ್ಟು ಬೇಕಾದ್ರೆ ಹೇಳ್ಬೋದು, ಎಲ್ಲವೂ ಆಗಿದ್ದು ನಮ್ಮ ದೇವರು ನಮ್ಮನ್ನ ನಡೆಸುವವರಾಗಿದ್ದಾರೆ.
ಅಲ್ಲೆಲ್ಲೂಯ್ಯ. ನಿಮ್ಗೆ ಅರ್ಥ ಆಯ್ತಾ? ಇಷ್ಟು ದಿನ ಯಾಕೆ ಸೋಲು, ಹೋಗಿದ್ದೆಲ್ಲ ನಷ್ಟ, ಹೋಗಿದ್ರಲ್ಲಿ ಯಾವ ಕೆಲಸನೂ ಆಗ್ಲಿಲ್ಲ, ಎಲ್ಲ ಕೂಡ ಸುಮ್ಮನೆ ಹೋಗಿ ಬರ್ತಾ ಇದ್ದೀನಿ, ಏನು ನಡೀತಾ ಇಲ್ಲ ಅಂತ ಇಷ್ಟು ದಿನ ಅನ್ಕೊಂಡ್ರಲ್ವಾ? ಇನ್ನು ಆ ಕಾರ್ಯ ನಡೆಯೋದಿಲ್ಲ. ಇನ್ನು ಮುಂದೆ ನೀವು ಚೆನ್ನಾಗಿ ಪ್ರಾರ್ಥನೆ ಮಾಡಿ, ಚೆನ್ನಾಗಿ ವಾಕ್ಯ ಓದಿ, ಪರಿಶುದ್ಧಾತ್ಮ ಸಹಾಯವನ್ನು ಪಡೆದು ಪರಿಶುದ್ಧಾತ್ಮನನ್ನು ನಡೆಸಿ ಅಂತ ಹೇಳಿ, ಆಗ ತಾಳ್ಮೆಯಿಂದ ನಿಧಾನವಾಗಿ ಹೋಗ್ರಿ. ಆಗ ನೀವು ಹೇಳ್ರಿ, ವಾಕ್ಯವನ್ನು ಇಟ್ಟು ಹೇಳ್ರಿ, ದೇವರೇ ನೀನು ಹೇಳಿದ್ಯಲ್ಲಪ್ಪ, ನನಗೆ ಮುಂಬಲವಾಗಿ ಹಿಂಬಲವಾಗಿ ಇರ್ತೀನಿ ಅಂತ ನಾನು ಇಂಥ ಒಂದು ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಈ ವಿಷಯದಲ್ಲಿ ನೀವು ನಮಗೆ ಮುಂಬಲವಾಗಿದ್ದು ಹಿಂಬಲವಾಗಿದ್ದು ನಮ್ಮನ್ನು ಸರಿಯಾಗಿ ನಡೆಸಿ ನಿಮ್ಮ ಚಿತ್ತದಲ್ಲಿ ನಮ್ಮನ್ನು ನಡೆಸ್ರಿ ಎಂಬುದಾಗಿ ಪ್ರಾರ್ಥನೆ ಮಾಡಿ, ವಾಕ್ಯವನ್ನಿಟ್ಟು ಪ್ರಾರ್ಥನೆ ಮಾಡಿ ಪ್ರಿಯರೇ. ಜ್ಞಾನದಿಂದ ಪ್ರಾರ್ಥನೆ ಮಾಡಬೇಡ್ರಿ, ಬಹಳ ಮಾತುಗಳನ್ನು ಹೇಳಿ ಪ್ರಾರ್ಥನೆ ಮಾಡಬೇಡ್ರಿ. ಏನೋ ಅಧಿಕವಾಗಿ ಮಾತುಗಳನ್ನು ಪದಗಳನ್ನು ಉಚ್ಚರಿಸೋದ್ರಿಂದ ನಾವೇನು ಬಹಳ ಪ್ರವೀಣರಲ್ಲ, ತುಂಬ ಮೇಧಾವಿಗಳೇನೂ ಅಲ್ಲ. ವಾಕ್ಯ ಇಟ್ಟು ಪ್ರಾರ್ಥನೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ರಿ. ಆ ವಾಕ್ಯದಂತೆ ಪ್ರಾರ್ಥನೆ ಮಾಡುವಾಗ ಜಯಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ, ಅನೇಕ ಮೇಲುಗಳನ್ನು ನಾವು ಹೊಂದಿಕೊಳ್ಳಿಕ್ಕೆ ಸಾಧ್ಯ, ಅನೇಕ ಸಕ್ಸಸ್ಸನ್ನು ಕಾಣಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಖಂಡಿತ ಇಷ್ಟು ದಿವಸ ನಿಮ್ಗೆ ಯಾವ ಕಾರ್ಯಗಳು ತಡೆಯಾಗಿತ್ತೋ, ಎಲ್ಲಿ ನಿಮಗೆ ಜಯ ಕಾಣ್ತಾ ಇರ್ಲಿಲ್ವೋ, ಎಲ್ಲಿ ನೀವು ಸೋತು ಬರ್ತಾ ಇದ್ರೋ, ಎಲ್ಲಿ ನೀವು ನಷ್ಟವನ್ನು ಕಂಡ್ರೋ, ಆ ಕಾರ್ಯಗಳನ್ನು ಮತ್ತೆ ನೀವು ಅವಸರದಿಂದ ಮಾಡಿದ್ದು ತಪ್ಪಾಯ್ತು ಅಂತ ಹೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡಿ, ಚೆನ್ನಾಗಿ ವಾಕ್ಯ ಓದಿ ಪರಿಶುದ್ಧಾತ್ಮನ ಸಹಾಯದೊಟ್ಟಿಗೆ ನೀವು ನಿಧಾನವಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ರಿ. ಮತ್ತೆ ಅಲ್ಲಿ ಹೇಳ್ರಿ, ದೇವರೇ ಈ ವಿಷಯದಲ್ಲಿ, ಈ ಕಾರ್ಯದಲ್ಲಿ ನೀವು ನನಗೆ ಮುಂಬಲವಾಗಿ ಹಿಂಬಲವಾಗಿದ್ದು ಸಹಾಯಕನಾಗಿ ನಡೆಸ್ರಿ ಅಂತ ಪ್ರಾರ್ಥನೆ ಮಾಡ್ರಿ. ಖಂಡಿತವಾಗಿ ನಿಮ್ಮ ಎಲ್ಲ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಕೈಕೊಡಿ ಬರ್ತದೆ. ಆಮೇಲೆ ಆಶೀರ್ವಾದವಾಗಿ ಮಾರ್ಪಡ್ತದೆ. ಹಲ್ಲೆಲೂಯಾ. ಜಯವು ನಿಮ್ಮದೇ ಪ್ರಿಯರೇ. ಯಾಕಂದ್ರೆ ಆಕಾಶ ಭೂಮಿ ಸೃಷ್ಟಿಸಿದ ಸರ್ವಶಕ್ತನಾದ ದೇವರು ನಮಗೆ ಮುಂಬಲ ಹಿಂಬಲವಾಗಿದೆ. ನಮ್ಮ ಮುಂದೆ ಹಿಂದೆ ಅವರು ಆವರಿಸ್ಕೊಂಡಿದ್ದಾರೆ. ಯಾವ ಶತ್ರು, ಯಾವ ಕ್ರಿಯೆ, ಯಾವ ಮಾಟ ಮಂತ್ರ, ಯಾವ ಕಾರ್ಯಗಳು ನಮ್ಮನ್ನು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಏನು ನಮ್ಮನ್ನ ಬೀಳ್ಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಬ್ಬಿಸುವ ದೇವರು ಮುಂದೆನೇ ಇದ್ದಾರೆ, ಹಿಂದೆನೇ ಇದ್ದಾರೆ, ನಮ್ಮ ಸುತ್ತಲೂ ಅವರು ಆವರಿಸ್ಕೊಂಡಿದ್ದಾರೆ. ಹಲ್ಲೆಲೂಯಾ. ನಾವು ಅವರ ಸಹಾಯವನ್ನು ಪಡೆದಿದ್ದೇವೆ, ವಾಕ್ಯವನ್ನು ನಂಬಿದ್ದೇವೆ. ನಿಧಾನವಾಗಿ ಅವರ ಮೇಲೆ ಭರವಸೆವಿಟ್ಟು ಅವರ ಬಲದೊಂದಿಗೆ, ಅವರ ಕೃಪೆಯೊಂದಿಗೆ ಪ್ರತಿ ಹೆಜ್ಜೆ ಇಡೋಣ. ಖಂಡಿತವಾಗಿ ನಮ್ಮ ಮುಂಬಲ ಹಿಂಬಲವಾಗಿದ್ದ ಕರ್ತನ ನಮ್ಮನ್ನು ಎಲ್ಲ ರೀತಿಯಲ್ಲಿ ಯೇಸು ನಾಮದಲ್ಲಿ ಆಶೀರ್ವದಿಸ್ತಾರೆ. ಆಮೇಲೆ ಪ್ರಿಯರೇ, ಈ ವಾಕ್ಯ ನಿಮಗೆ ಖಂಡಿತವಾಗಿ ಪ್ರಯೋಜನವಾಗಿರ್ತದೆ ಎಂಬುದಾಗಿ ನಾನು ನೆನೆಸ್ಕೊಳ್ತೀನಿ. ಇದನ್ನು ನೀವು ಹೋಗುವ ಎಲ್ಲಾ ಕಾರ್ಯಗಳಲ್ಲಿ ಈ ವಾಕ್ಯವನ್ನು ಹೇಳ್ತಾನೆ ಇರಿ. ಬಸ್ ಹತ್ತುವಾಗ ಹೇಳ್ತಾ ಇರಿ, ಕಾರ್ ಓಡಿಸುವಾಗ ಹೇಳ್ತಾ ಇರಿ, ಟೂ ವೀಲರ್ ಓಡಿಸುವಾಗ ಹೇಳ್ತಾ ಇರಿ, ಕೆಲಸದಲ್ಲಿ ಹೇಳ್ತಾ ಇರ್ರಿ, ಓದುವಾಗ ಹೇಳ್ತಾ ಇರ್ರಿ. ಹಲ್ಲೆಲೂಯಾ. ಮಲಗುವಾಗ ಕೂಡ ಹೇಳ್ರಿ, ದೇವರೇ ಮುಂಬಲ ಹಿಂಬಲ ನೀನೇ ಎಂಬುದಾಗಿ ಪ್ರತಿ ವಿಷಯದಲ್ಲಿ ಹೇಳ್ರಿ. ನಿಮಗೆ ಗೊತ್ತಾ, ಮಲಗದವ್ರು ಎದ್ದೇಳ್ದವ್ರು ಎಷ್ಟೋ ಜನ ಇದ್ದಾರೆ. ಅಲ್ಲೆಲ್ಲೂ ಎಷ್ಟೇ ಬಲಶಾಲಿಗಳಾಗಿದ್ರು ಒಂದು ಹಾರ್ಟ್ ಅಟ್ಯಾಕ್ ಅನ್ನೋದು ಬಂದರೆ ಯಾರು ಎದ್ದೊಳಕ್ಕಾಗೋದಿಲ್ಲ. ಅಲ್ಲೆಲ್ಲೂಯ್ಯ. ಎಷ್ಟೋ ಜನ ಪ್ರಾಣ ಕಳ್ಕೊಳ್ತಾರೆ. ಪ್ರತಿ ಬಾರಿ ನೀವು ಈ ವಾಕ್ಯವನ್ನು ಹೇಳ್ತಾನೆ ಇರಿ, ದೇವರೇ ನೀನೇ ನನ್ನ ಮುಂಬಲ, ನೀನೇ ನನ್ನ ಹಿಂಬಲ, ನೀನೇ ನನ್ನ ಮುಂಬಲ, ನೀನೇ ಹೇಳ್ತಾ ಇರ್ರಿ. ಆ ಬಲ, ಮುಂಬಲ ಹಿಂಬಲ ನಿಮ್ಗೇನಾಗುತ್ತೆ, ನಿಮ್ಮನ್ನು ಇನ್ನೂ ಅಧಿಕ ಬಲಶಾಲಿಗಳನ್ನಾಗಿ ಮಾಡ್ತೀವಿ. ಅಲ್ಲೆಲ್ಲೂಯ್ಯ. ಕರ್ತನ ತಾನೇ ಈ ವಾಕ್ಯದಿಂದ ನಿಮ್ಮನ್ನು ಎಲ್ಲ ವಿಷಯದಲ್ಲಿ ಆಶೀರ್ವದಿಸಿ ಬಲಗೊಳಿಸಿ. ಆಮೇಲೆ ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯರೇ, ನಿಮ್ಮಲ್ಲಿ ಒಂದು ಚಿಕ್ಕ ಮನವಿ, ಇನ್ನು ಯಾರು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಅನೇಕರಿಗೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಈ ಸೇವೆಗಾಗಿ ಒಂದು ಕ್ಷಣ ನಿಮ್ಮ ವೈಯಕ್ತಿಕ ಕುಟುಂಬ ಪ್ರಾರ್ಥನೆಗಳಲ್ಲಿ ಪ್ರಾರ್ಥನೆ ಮಾಡ್ರಿ. ಖಂಡಿತವಾಗಿ ಈ ಸೇವೆ ಮೂಲಕ ಅನೇಕರು ರಕ್ಷಣೆ ಹೊಂದಲಿ, ಅನೇಕರು ಯೇಸುವಿನ ಪ್ರೀತಿಯನ್ನು ತಿಳಿದುಕೊಳ್ಳಲಿ. ಆತನ ಮೂಲಕ ಬರುವ ದಿನಗಳಲ್ಲಿ ಅನೇಕರಿಗೆ ಕ್ರಿಸ್ತನ ಪ್ರೀತಿಯನ್ನ ಸಾರಲಿ. ಆಮೇಲೆ ಖಂಡಿತ ಆ ಪ್ರೀತಿ ಎಲ್ಲರಲ್ಲೂ ಸುರಿಯಲ್ಪಡಲಿ. ಯೇಸುವಿನ ಪ್ರೀತಿ ಮಧುರವಾದದ್ದು. ಆ ಪ್ರೀತಿ ಎಲ್ಲರ ಹೃದಯದಲ್ಲಿಯೂ ಕೂಡ ತುಂಬಲ್ಪಡಲಿ. ಹಲ್ಲೆಲೂಯ. ಎಷ್ಟೋ ಕ್ರೈಸ್ತನನ್ನ ವಿರೋಧಿಸಿದ ವ್ಯಕ್ತಿಗಳೆಲ್ಲ ಬಲವಾಗಿ ಸೇವೆ ಮಾಡಿ ರಕ್ತ ಸಾಕ್ಷಿಗಳಾಗಿ ಸತ್ತಿದ್ದಾರೆ. ಅದೇ ರೀತಿ ಬರುವ ದಿನಗಳಲ್ಲಿ ಯಾರೆಲ್ಲ ಯೇಸುವನ್ನು ದ್ವೇಷಿಸ್ತಾ ಇದ್ದಾರೋ ಅವರೊಳಗೆ ಯೇಸುವಿನ ಪ್ರೀತಿ ರಸವು ಸುರಿಸಲ್ಪಡಲಿ. ಎಲ್ಲರೂ ಯೇಸುವಿನ ಪ್ರೀತಿಯನ್ನು ಅರ್ಥಕೊಳ್ಳಲಿ, ಆತನ ತ್ಯಾಗವನ್ನು ಅರ್ಥಕೊಳ್ಳಲಿ. ಆತ ನಮಗಾಗಿ ಮಾಡಿದ ಸಕಲ ಉಪಕಾರಗಳನ್ನು ಎಲ್ಲರೂ ಕೂಡ ತಿಳಿದುಕೊಳ್ಳಲಿ. ನಾವೆಲ್ಲರೂ ಕೂಡ ಕರ್ತನ ಬರಣಕ್ಕೆ ಸಿದ್ಧರಾಗೋಣ, ಅನೇಕರನ್ನು ಸಿದ್ಧಪಡಿಸೋಣ. ನಾವೆಲ್ಲರೂ ಕೂಡ ದೇವರ ರಾಜ್ಯಕ್ಕೆ ಎತ್ತಲ್ಪಡುವವರಾಗಿ ಮಾರ್ಪಡೋಣ. ಯಾರು ಕೈ ಬಿಡಲ್ಪಡೋದು ಆತನಿಗೆ ಇಷ್ಟವಿಲ್ಲ. ಹಲ್ಲೆಲೂಯಾ. ಖಂಡಿತವಾಗಿ ಪ್ರಿಯರೇ, ಈ ವಾಕ್ಯದಂತೆ ನಡೆಯೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಕರ್ತನ ಎಲ್ಲರನ್ನು ಆಶೀರ್ವದಿಸಿ ನಡೆಸ್ತಾರೆ. ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.